ಬೀದಿ ಬದಿ ವ್ಯಾಪಾರಿಗಳಿಂದ ಸಂಚಾರಕ್ಕೆ ತೀವ್ರ ತೊಂದರೆಯಾಗುತ್ತಿದೆ ಎಂಬ ಆರೋಪಗಳ ಹಿನ್ನೆಲೆಯಲ್ಲಿ ಇಂದು ಚಿಕ್ಕಬಳ್ಳಾಪುರ ನಗರಸಭೆಯಲ್ಲಿ ಬೀದಿ ಬದಿ ವ್ಯಾಪಾರಿಗಳು ಮತ್ತು ಬೀದಿ ಬದಿ ಹೋಟೆಲ್ಗಳ ಮಾಲೀಕರ ಸಭೆಯನ್ನು ನಡೆಸಲಾಯಿತು. ಈ ಸಭೆಗೆ ಬಿಬಿ ರಸ್ತೆಯ ಬೀದಿ ಬದಿ ವ್ಯಾಪಾರಿಗಳು ಭಾಗವಹಿಸಿದರು. ಸಭೆಯ ಆರಂಭದಲ್ಲಿ ಮಾತನಾಡಿದ ನಗರಸಭೆ ಆಯುಕ್ತ ಮನ್ಸೂರ್ ಆಲಿ ಅವರು, ದೇಶದಲ್ಲಿ 14% ಬೀದಿ ಬದಿ ವ್ಯಾಪಾರಸ್ಥರಿದ್ದಾರೆ. ಅವರೆಲ್ಲರೂ ಸ್ವಯಂ ಉದ್ಯೋಗ ಕಲ್ಪಿಸಿಕೊಂಡಿರುವ ಕಾರಣ ಅವರಿಗೆ ಸರ್ಕಾರಗಳು ಹಲವು ಯೋಜನೆಗಳನ್ನು ನೀಡುತ್ತಿವೆ ಎಂದರು. ಆದರೆ ಬೀದಿ ಬದಿ ವ್ಯಾಪಾರಿಗಳು ಬೇಕಾಬಿಟ್ಟಿ ವ್ಯಾಪಾರ ಮಾಡುವಂತಿಲ್ಲ. ಅವರು ನೀಡುವ ಆಹಾರ ಗುಣಮಟ್ಟ, ಸ್ವಚ್ಛತೆ ಕಾಪಾಡುವುದು ಮುಖ್ಯ ಎಂದರು. ನಂತರ ಮಾತನಾಡಿದ ನಗರಸಭೆ ಅಧ್ಯಕ್ಷ ಗಜೇಂದ್ರ ಅವರು, ಈ ಹಿಂದೆ ಬಿಬಿ ರಸ್ತೆ ಸೇರಿದಂತೆ ರಸ್ತೆ ಬದಿ ಹೋಟೆಲ್ ನಡೆಸುತ್ತಿದ್ದವರು ತಳ್ಳುವ ಗಾಡಿಗಳಲ್ಲಿ ವ್ಯಾಪಾರ ಮಾಡುತ್ತಿದ್ದರು. ಆದರೆ ಇದೀಗ ಟೆಂಪೋ ಸೇರಿದಂತೆ ಇತರೆ ವಾಹನಗಳಲ್ಲಿ ವ್ಯಾಪಾರ ಮಾಡುತ್ತಿದ್ದಾರೆ. ಇದರಿಂದ ಸಂಚಾರಕ್ಕೆ ತೊಂದರೆಯಾಗುತ್ತಿದ್ದು, ಇಂದಿನಿಂದಲೇ ಈ ಸಮಸ್ಯೆಗೆ ಇತಿಶ್ರೀ ಹಾಡಬೇಕೆಂದು ಸೂಚಿಸಿದರು. ಏನು ವೆಹಿಕಲ್ಸ್ ಫುಟ್ಪಾತ್ ಮೇಲೆ ನಿಲ್ಸಂಗೆ ಇಲ್ಲ. ಯಾರ್ಯಾರು ಇವತ್ತಿಗೆ ಆಗಿದೋ ಇವತ್ತಿಗೆ ಸ್ಟಾಪ್ ಮಾಡಬೇಕು. ವೆಹಿಕಲ್ಸ್ ಪಾರ್ಕಿಂಗ್ ಏನ್ ಬರುತ್ತೋ ಅಲ್ಲೇ ನಿಲ್ಸ್ಕೊಬೇಕು. ಈ ನೀವು ಫುಟ್ಪಾತ್ ಈಗ ಹಾಕೊಂತೀರಾ ವೆಹಿಕಲ್ಸ್, ಆಗ ಹಾಕಂಗಿಲ್ಲ. ವೆಹಿಕಲ್ಸ್ ಹೆಂಗೆ ನಾವು ಪಾರ್ಕ್ ಮಾಡ್ತೀವಿ ಅದೇ ರೀತಿನೇ ನಾವು ಹಾಕೊಬೇಕು. ಯಾಕಂದ್ರೆ ಸುಮಾರು 4-5 ವೆಹಿಕಲ್ಸ್ ನಿಲ್ಸೋಷ್ಟು ಜಾಗನೇ ಒಂದು ಹೋಟ್ಲವರು ನಿಲ್ಸ್ಕೊಂಡ್ಬಿಡ್ತೀರ. ಇವತ್ತಿಂದ ಆ ರೀತಿ ಯಾವುದೇ ರೀತಿ ನಿಲ್ಸಂಗಿಲ್ಲ. ಒಂದು ಈ ಪಾರ್ಕಿಂಗ್ ಸಿಸ್ಟಮ್ ಅದು ನಮ್ಮ ಟ್ರಾಫಿಕ್ ಅವರು, ನಮ್ಮ ಟೌನ್ ಇನ್ಸ್ಪೆಕ್ಟರ್ ಬಂದಿದ್ದಾರೆ, ಇವ್ರಿಗೂ ಗಮನಕ್ಕೆ ತರ್ತಾ ಇದೀವಿ. ಏನ್ ವೆಹಿಕಲ್ಸ್ ಇದೆ ಫುಟ್ಪಾತ್ ಹಿಂಗ್ ಹಾಕೊಂಡಾಗ 3-4 ವೆಹಿಕಲ್ಸ್ ಪಾರ್ಕಿಂಗ್ ವೇಸ್ಟ್ ಆಗುತ್ತೆ. ಏನ್ ವೆಹಿಕಲ್ಸ್ ಕಾರಲ್ಲಿ ಯಾವ ತರ ಪಾರ್ಕ್ ಮಾಡ್ತಾರೆ ಅದೇ ತರ ಪಾರ್ಕಿಂಗ್ ಅನ್ನು ಮಾಡ್ಕೊಬೇಕಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಇನ್ನು ನಗರಸಭೆ ಉಪಾಧ್ಯಕ್ಷ ನಾಗರಾಜ್ ಮಾತನಾಡಿ, ಚಿಕ್ಕಬಳ್ಳಾಪುರ ಇತ್ತೀಚಿನ ದಿನಗಳಲ್ಲಿ ಪ್ರವಾಸಿ ಜಿಲ್ಲೆಯಾಗಿ ಪ್ರಖ್ಯಾತಿ ಪಡೆದಿದೆ. ಜಿಲ್ಲೆಯಲ್ಲಿ ಈಶಾ, ನಂದಿಗಿರಿಧಾಮ ಸೇರಿದಂತೆ ಹಲವಾರು ವಿಶ್ವ ಪ್ರಸಿದ್ಧ ಪ್ರವಾಸಿ ತಾಣಗಳಿದ್ದು, ಈ ಪ್ರವಾಸಿ ತಾಣಗಳಿಗೆ ಪ್ರತಿನಿತ್ಯ ಪ್ರವಾಸಿಗರು ಸಾವಿರಾರು ಸಂಖ್ಯೆಯಲ್ಲಿ ಆಗಮಿಸುತ್ತಿದ್ದಾರೆ. ಇವರಿಗೆ ನಗರ ಸುಂದರ ಮತ್ತು ಸ್ವಚ್ಛತೆಯಿಂದ ಕಾಣಬೇಕಿದೆ. ಅದನ್ನು ಕಾಪಾಡಬೇಕಾದ ಜವಾಬ್ದಾರಿ ನಗರಸಭೆ ಮಾತ್ರವಲ್ಲದೆ ಪ್ರತಿಯೊಬ್ಬ ನಾಗರಿಕರ ಜವಾಬ್ದಾರಿಯೂ ಆಗಿದೆ. ಅದಕ್ಕೆ ಬೀದಿ ವ್ಯಾಪಾರಿಗಳು ಸಹಕರಿಸಬೇಕೆಂದು ತಿಳಿಸಿದರು. ಈಗಾಗಲೇ ಫುಡ್ ಸಂಬಂಧಪಟ್ಟಂತವರು ಮೊದಲನೇ ಬಾರಿ ನಮ್ಮ ಅಧ್ಯಕ್ಷರ ಮೀಟಿಂಗ್ಗೆ ಆಹ್ವಾನ ಮಾಡಿದಾಗ ಬಂದಿದ್ದಾರೆ ಕೂಡ. ಬಹಳಷ್ಟು ಅರ್ಥಪೂರ್ಣವಾಗಿ ವಿಷಯಗಳನ್ನು ತಮ್ಮ ಮುಂದೆ ಸವಿಸ್ತಾರವಾಗಿ ಹೇಳಿದ್ದಾರೆ ಕೂಡ. ಆದರೆ ಈ ಮಾಧ್ಯಮದ ಮುಖಾಂತರ ಬಂದಿರತಕ್ಕ ಈ ಹೋಟೆಲ್ ಮಾಲೀಕರೆಲ್ಲನೂ, ಕಬಾಬ್ ಅಂಗಡಿಗಳವರು ಈಗಾಗಲೇ ನಮ್ಮ ಸಮ್ಮುಖದಲ್ಲಿ, ನಿಮ್ಮ ಸಮ್ಮುಖದಲ್ಲಿ ವೀಕ್ಷಣೆ ಮಾಡಿದ್ದಂತೂ ಅರ್ಥಕೊಳ್ತಾರೆ ಅನ್ನೋ ನಂಬಿಕೆ ಇದೆ. ಆದರೆ ಒಂದು ವೇಳೆ ಅವರು ಅದೇ ರೀತಿ ಕಾನೂನು ಉಲ್ಲಂಘನೆ ಮಾಡಿದ್ರೆ ಕ್ರಮ ತಗೊಳ್ಳೋದಂತೂ ಗ್ಯಾರಂಟಿ. ಅದೇ ರೀತಿ ಇನ್ನೊಂದು ನಾವು ನಗರದಲ್ಲಿರ್ತಕ್ಕಂಥ ನಾಗರಿಕರು ಎಲ್ಲಿ ಊಟ ಚೆನ್ನಾಗಿದೆ, ಎಲ್ಲಿ ಕಬಾಬ್ ಚೆನ್ನಾಗಿದೆ, ಎಲ್ಲಿ ಬೋಂಡ ಬಜ್ಜಿ ಚೆನ್ನಾಗಿದೆ ಅವನ್ನೆಲ್ಲ ಅರ್ಥಕೊಂಡು ಜನ ತಗೊಳ್ಳೋವಂಥದ್ದಾಗ್ತದೆ. ಆದರೆ ಹೊರಗಡೆಯಿಂದ ಬರೋ ಅಂಥವ್ರಿಗೆ ಆರೋಗ್ಯ ಕೆಡೋ ಅಂಥದ್ದಾಗ್ತಾ ಇದೆ. ಹಂಗಾಗಿ ಅವರು ಕೂಡ ನಮ್ಮ ನಗರಕ್ಕೆ ಬಂದು ಪರ್ಚೇಸ್ ಮಾಡಿ ಅವ್ರು ತಿಂದು ಹೋಗೋ ಅಂಥವ್ರು ಹೊರಗಡೆ ಹೇಳ್ಕೊಳ್ತಾರೆ. ಚಿಕ್ಕಬಳ್ಳಾಪುರದಲ್ಲಿ ಇಂಥ ಜಾಗದಲ್ಲಿ ಹೋದರೆ ಇಂಥ ಊಟ ಸಿಗುತ್ತೆ, ಇಂಥ ಬಣ್ಣ ಸಿಗುತ್ತೆ, ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಕೊಳ್ಳೋ ಅಂಥದ್ದಾಗಬೇಕು. ಆದ್ದರಿಂದ ಈ ಊರ್ನ ಘನತೆ ಗೌರವನ ಕಾಪಾಡೋ ಅಂಥದ್ದು ಪ್ರತಿಯೊಬ್ಬರ ಕರ್ತವ್ಯ ಆಗಿದೆ, ಕಾಪಾಡಬೇಕು ಅಂತೇಳಿ ನಾನು. ಪ್ರವಾಸಿ ತಾಣಗಳಿರುವ ಕಾರಣ ಜಿಲ್ಲಾ ಕೇಂದ್ರಕ್ಕೆ ಬರುವ ಪ್ರವಾಸಿಗರ ಸಂಖ್ಯೆ ಸಹಜವಾಗಿಯೇ ಹೆಚ್ಚಾಗಿದ್ದು, ಸಂಚಾರ ದಟ್ಟಣೆಯೂ ಅಧಿಕವಾಗಿದೆ. ಬೀದಿ ಬದಿ ವ್ಯಾಪಾರದ ರುಚಿ ಕಂಡಿರುವ ಕೆಲ ಹೋಟೆಲ್ ಮಾಲೀಕರು 2-3 ವಾಹನಗಳನ್ನು ಬೀದಿ ಬದಿ ಹಾಕಿಸಿ ವ್ಯಾಪಾರ ಮಾಡುತ್ತಿದ್ದಾರೆ. ಇವರು ಬೀದಿ ಬದಿ ಮಾಡುತ್ತಿರುವ ವ್ಯಾಪಾರಕ್ಕೆ ಪರವಾನಗಿಯನ್ನು ಪಡೆಯುತ್ತಿಲ್ಲ. 2-3 ವಾಹನ ಬೀದಿ ಬದಿ ಹಾಕಿ ವ್ಯಾಪಾರ ಮಾಡುವುದರಿಂದ ಸಂಚಾರಕ್ಕೆ ತೀವ್ರ ತೊಂದರೆಯಾಗುತ್ತಿದೆ. ಇದಕ್ಕೆ ಕೂಡಲೇ ಕಡಿವಾಣ ಹಾಕಬೇಕೆಂದು ತಿಳಿಸಿದರು. ಇನ್ನು ಕೆಲ ಅಂಗಡಿಗಳವರು ಫುಟ್ಪಾತ್ ಮೇಲೆ ವಸ್ತುಗಳನ್ನು ಇಟ್ಟು ಫುಟ್ಪಾತ್ ಸಂಪೂರ್ಣವಾಗಿ ಆಕ್ರಮಿಸಿದ್ದಾರೆ. ಇದರಿಂದ ಪಾದಚಾರಿಗಳು ಅನಿವಾರ್ಯವಾಗಿ ರಸ್ತೆಯ ಮೇಲೆ ನಡೆಯುವಂತಾಗಿದೆ. ರಸ್ತೆಯ ಮೇಲೆ ಪಾದಚಾರಿಗಳು ನಡೆಯುವುದರಿಂದ ಅಪಘಾತಗಳಿಗೆ ಕಾರಣವಾಗುತ್ತಿದೆ. ಹಾಗಾಗಿ ಕೂಡಲೇ ಫುಟ್ಪಾತ್ಗಳನ್ನು ಆಕ್ರಮಿಸಿರುವ ಅಂಗಡಿ ವ್ಯಾಪಾರಿಗಳಿಗೆ ಖಡಕ್ ಸೂಚನೆ ನೀಡುವ ಜೊತೆಗೆ ಸೂಚನೆ ಪಾಲಿಸದಿದ್ದರೆ ಕಾನೂನು ಕ್ರಮ ಜರುಗಿಸುವಂತೆ ಸಂಬಂಧಿಸಿದ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಇನ್ನು ಈ ಸಭೆಯಲ್ಲಿ ನಗರಸಭೆ ಅಧ್ಯಕ್ಷ ಗಜೇಂದ್ರ, ಉಪಾಧ್ಯಕ್ಷ ನಾಗರಾಜ್, ಪೌರಾಯುಕ್ತ ಮನ್ಸೂರ್ ಆಲಿ, ಅಧಿಕಾರಿಗಳಾದ ಹರೀಶ್, ವೆಂಕಟಾಚಲಪತಿ ಸೇರಿದಂತೆ ಇನ್ನೂ ಇತರರು ಹಾಜರಿದ್ದರು.
ವಿಜಯ್ ರಾಜ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.